Toxic, a fairy tale for a grown-ups. Let's start. ನೋಡಿ, ಈ ಸಿನಿಮಾದ ನೆಗೆಟಿವ್ ಹಾಗೂ ಪಾಸಿಟಿವ್ ರಿವ್ಯೂಸ್ ನ ಒಂದ್ ಕಡೆ ಇಡೋಣ. ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ಈ ಕನ್ನಡ ಸಿನಿಮಾವು ಇಷ್ಟು ದೊಡ್ಡರ ಮಟ್ಟಿಗೆ ಇಂಥ ಒಂದು ದೊಡ್ಡ ಲೆವೆಲ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಪ್ರಯತ್ನ ಇದೆಯಲ್ಲ, ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ಬಿಟ್ಟು ಒಂದು ಗ್ಲೋಬಲೈಸೇಷನ್ ಲೆವೆಲ್ಗೆ ಈ ಸಿನಿಮಾನ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಇದಕ್ಕೆ, ಯಾಕೆಂದ್ರೆ ನಾವು ಒಂದು ಕನ್ನಡ ಸಿನಿಮಾನ ನಾವು ಹಾಲಿವುಡ್ ಸಿನಿಮಾಗಳನ್ನ ನೋಡ್ತಾ ಇದ್ವಿ ಮೊದಲು, ಯಾವ್ಯಾವ ಫಾರ್ಮ್ಯಾಟ್ಸ್ ಅಲ್ಲಿ ರಿಲೀಸ್ ಆಗಿದ್ದಾವೆ ಸಿನಿಮಾ ಅಂತ ಹೇಳ್ಬಿಟ್ಟು. ಒಂದು ಕನ್ನಡ ಸಿನಿಮಾ ಇಷ್ಟು ಫಾರ್ಮ್ಯಾಟ್ಸ್ ಗಳಲ್ಲಿ ಬಂದಿದೆ ಅಂತ ಅಂದ್ರೆ ಅದು ಹೆಮ್ಮೆ ಪಡೋ ವಿಚಾರನೆ. 2D, ಐಮ್ಯಾಕ್ಸ್ 2D, 4DX, 2D ಡಾಲ್ಬಿ ಸಿನಿಮಾ, ICE, ಇಷ್ಟು ವರ್ಷನ್ ಗಳಲ್ಲಿ ಇಷ್ಟು ಫಾರ್ಮ್ಯಾಟ್ಸ್ ಗಳಲ್ಲಿ ರಿಲೀಸ್ ಆಗ್ತಾ ಇದ್ದದ್ದು ಸಿನಿಮಾಗಳಂತ ಅಂದ್ರೆ ಹಾಲಿವುಡ್ ಸಿನಿಮಾಗಳೇ. ಅಂದ್ರೆ ಆ ಒಂದು ಹಾಲಿವುಡ್ ಸಿನಿಮಾದ ರೇಂಜ್ ಅಲ್ಲಿ ಈಗ ಒಂದು ಕನ್ನಡ ಸಿನಿಮಾ ಬಂದಿದೆ ಅಂತ ಅಂದ್ರೆ ಅದು 100% ಹೆಮ್ಮೆ ಪಡೋ ವಿಚಾರನೆ. ಅದರಲ್ಲೂ ಲ್ಯಾಂಗ್ವೇಜಸ್ ನೋಡಿ, ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ, ಈವನ್ ಇಂಗ್ಲಿಷ್ ನಲ್ಲೂ ಇದೆ. ಇಷ್ಟೊಂದು ಫಾರ್ಮ್ಯಾಟ್ಸ್ ಗಳು, ಇಷ್ಟೊಂದು ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆಗಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂದ್ರೆ ಅದು ಟಾಕ್ಸಿಕ್ ಸಿನಿಮಾ. ಇದು ಒಂದು ಹೆಮ್ಮೆ ಪಡುವಂತಹ ವಿಚಾರನೆ. ಒಬ್ಬ ಕನ್ನಡಿಗನಾಗಿ ಒಬ್ಬ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಒಂದು ಕೊಡುಗೆ ರಾಕಿಂಗ್ ಸ್ಟಾರ್ ಯಶ್ ಅವರದ್ದು. ಸೊ ಇಷ್ಟೆಲ್ಲ ಒಂದು ಹೆಮ್ಮೆ ಪಡುವಂತಹ ವಿಚಾರ ಟಾಕ್ಸಿಕ್ ಸಿನಿಮಾದಾಗಿದೆ. ಇನ್ನು ಟಾಕ್ಸಿಕ್ ಸಿನಿಮಾದ ರಿವ್ಯೂ ಕಡೆ ಬರೋಣ. ಟಾಕ್ಸಿಕ್ ಸಿನಿಮಾದ ಕಥೆ ಕಡೆ ಬಂದ್ರೆ, ಗೋವಾದ ಒಂದು ಪೀರಿಯಡಿಕ್ ಬ್ಯಾಕ್ ಡ್ರಾಪ್ ನಲ್ಲಿ ಈ ಕಥೆ ನಡೆಯುತ್ತೆ. ಕಥೆಯ ಮುಖ್ಯ ಪಾತ್ರಗಳಲ್ಲಿ ರಾಯಾ ಮತ್ತು ಗಂಗಾ, ಅಂದರೆ ರಾಯಾ ರಾಕಿಂಗ್ ಸ್ಟಾರ್ ಯಶ್ ಅವರು, ಗಂಗಾ ನಯನತಾರಾ ಅವರು, ಇವರಿಬ್ರು ಒಡ ಹುಟ್ಟಿದವರಾಗಿರ್ತಾರೆ. ಇವರಿಬ್ಬರ ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಕಷ್ಟಗಳು ಎದುರಾಗುತ್ತವೆ. ಹಾಗೆ ಕಾಲ ಕಳೆದಂತೆ ಇಬ್ಬರು ದೊಡ್ಡವರಾಗಿ ಒಂದು ಕ್ರೈಮ್ ವರ್ಲ್ಡ್ ನಲ್ಲಿ ಇಬ್ರು ಕಾಲಿಡ್ತಾರೆ. ರಾಯಾ ಒಂದು ದೊಡ್ಡ ಕ್ರೈಮ್ ನೆಟ್ವರ್ಕ್ ನಲ್ಲಿ ಒಂದು ಸ್ಥಾನನ ಪಡೆದುಕೊಳ್ತಾನೆ. ಅವನಿಗೆ ಹಣ, ಪವರ್, ಇನ್ಫ್ಲೂಯೆನ್ಸ್ ಹೆಚ್ಚಾದಂತೆ ಅವನ ಸುತ್ತಮುತ್ತಲಿನಲ್ಲಿರುವಂತಹ ಒಂದು ರಿಲೇಶನ್ಶಿಪ್ಸ್ ಕೂಡ ಅವನಿಗೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಒಂದು ಕಡೆ ಫ್ಯಾಮಿಲಿ, ಇನ್ನೊಂದು ಕಡೆ ಕ್ರೈಮ್ ಪವರ್, ಅವನ ಸ್ಥಾನ, ಇದೆಲ್ಲದರ ಜೊತೆಗೆ ರಾಯನ ಬೋಲ್ಡ್ ರೊಮ್ಯಾನ್ಸ್ ಕೂಡ ನಡೆಯುತ್ತಾ ಹೋಗುತ್ತೆ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಯಾವುದೇ ಒಂದು ಭಾವನೆಗಳಿಲ್ಲದೆ ಇರುವಂತಹ ಒಂದು ಮನುಷ್ಯ ರೂಪದ ಮೃಗ ಅಂತ ಹೇಳ್ಬೋದು ರಾಯನಿಗೆ. ಅಲ್ಲೇ ಹೀರೋಯಿನ್ ನ ಎಂಟ್ರಿ ಆಗುತ್ತೆ, ಕಿಯಾರಾ ಅವ್ರದ್ದು. ಅಲ್ಲಿ ರಾಯನಿಗೆ ಹೀರೋಯಿನ್ ಮೇಲೆ ಪ್ರೀತಿ ಆಗುತ್ತೆ. ಅಲ್ಲಿ ಅವನಿಗೆ ಭಾವನೆಗಳು ತನ್ನ ಹೃದಯದಲ್ಲಿ ಹುಟ್ಕೊಳ್ತಾ ಹೋಗುತ್ತೆ. ಅದು ಪ್ರೀತಿಯಾಗಿ ಮಾರ್ಪಾಡಾಗುತ್ತೆ. ಅದರ ಜೊತೆಗೆ ಕ್ರೈಮ್, ಪವರ್, ಇನ್ಫ್ಲೂಯೆನ್ಸ್, ಪ್ರೀತಿ, ತನ್ನ ಫ್ಯಾಮಿಲಿ ರಿಲೇಶನ್ಶಿಪ್ ಇದೆಲ್ಲವನ್ನು ಇಟ್ಟುಕೊಂಡು ರಾಯ ತನ್ನ ಜೀವನದಲ್ಲಿ ಬರುವಂತಹ ಎಲ್ಲಾ ಘಟನೆಗಳನ್ನ ಸಂಪೂರ್ಣವಾಗಿ ಎದುರಿಸ್ತಾ ಹೋಗ್ತಾನೆ. ಅಂದ್ರೆ ಅವನ ಜೀವನ ಪೂರ್ತಿ ಡಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ರಾಯ ಇದೆಲ್ಲವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ತನ್ನ ಘಟನೆಗಳನ್ನ ಸಂಪೂರ್ಣವಾಗಿ ಅವನು ಫೇಸ್ ಮಾಡ್ತಾನೆ, ಘಟನೆಗಳು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ, ರಾಯ ಮುಂದೆ ಏನ್ ಮಾಡ್ತಾನೆ ಎಂಬುದನ್ನು ಈ ಕಥೆ ಹೇಳುತ್ತಾ ಮುಂದೆ ಸಾಗುತ್ತೆ. ಅದೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು. ಇಷ್ಟ ಆಗಿತ್ತು ಈ ಸಿನಿಮಾದ ಕಥೆ. ಇನ್ನ ಅನಲೈಸಿಸ್ ಕಡೆ ಬಂದ್ರೆ, ಕ್ಯಾರೆಕ್ಟರ್ಸ್ ಗಳು, ಯಶ್ ಅವರ ಪಾತ್ರ, ನಯನತಾರಾ ಅವರ ಪಾತ್ರ, ಕಿಯಾರಾ ಅದ್ವಾನಿ ಅವರ ಪಾತ್ರ, ಈ ಮೂರು ಜನರ ಪಾತ್ರ ಪ್ರಮುಖ ಸಿನಿಮಾದ ಪಾತ್ರಗಳಾಗಿವೆ. ಈ ಮೂರು ಪಾತ್ರಗಳು ಅಚ್ಚುಕಟ್ಟಾಗಿ ಅವರವರ ಪಾತ್ರಗಳು ಅವರವರು ನಿಭಾಯಿಸಿದ್ದಾರೆ. ಹಾಗೆ ಉಳಿದ ಎಲ್ಲಾ ಪಾತ್ರಗಳು ಕೂಡ ಸರಿಯಾಗಿ ಮೂಡಿಬಂದಿದೆ. ಎಸ್ಪೆಷಲಿ ಯಶ್ ಅವರ ಪಾತ್ರ, ಅವರು ರಾಯ ಆಗಿ ಕಾಣಿಸ್ತಾ ಇದ್ರು ಕೂಡ ನಮ್ಗೆ KGF ನ ರಾಕಿ ಭಾಯೇ ನೆನಪಾಗ್ತಾ ಇರ್ತಾರೆ. ಹಾಗೆ ಅವರು ಕಾಣಿಸ್ತಾರೆ ಕೂಡ ಹೌದು. ಯಶ್ ಅವರ ಡೈಲಾಗ್ಸ್, ಅವರ ಮ್ಯಾನೋರಿಸಮ್ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಬಗ್ಗೆ ಇನ್ನೊಂದು ಮಾತಿಲ್ಲ. ಇನ್ನೊಂದು ಪಾತ್ರ ಆಗಿರುವಂತಹ ಅವರ ಮಗನ ಪಾತ್ರ, ಟಿಕೆಟ್ ನ ಪಾತ್ರ, ಅದ್ರಲ್ಲಂತೂ ಯಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮೂಡಿಬಂದಿದೆ. ಆ ಆಕ್ಟಿಂಗ್ ಲೆವೆಲ್ ಕೂಡ, ಆಮೇಲೆ ಎಲ್ಲಾ ಪಾತ್ರಗಳು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಇದರ ಜೊತೆಗೆ ಈ ಸಿನಿಮಾದ ತಂಡದ ಶ್ರಮ ನಿಮಗೆ ಪ್ರತಿ ಹಂತದಲ್ಲೂ, ಪ್ರತಿ ಒಂದು ಫ್ರೇಮ್ ನಲ್ಲೂ, ಎಲ್ಲಾ ಒಂದು ಹಂತದಲ್ಲೂ ತೆರೆ ಮೇಲೆ ಎದ್ದು ಕಾಣುತ್ತೆ. ಸಿನಿಮಾದ ಸ್ಕೇಲ್, ಸೆಟ್ ವರ್ಕ್, ಕಾಸ್ಟ್ಯೂಮ್ಸ್, ಆಕ್ಷನ್ ಸೀಕ್ವೆನ್ಸ್, ಪ್ರೊಡಕ್ಷನ್ ಡಿಸೈನ್ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಬೆಳ್ಳಿ ತೆರೆನೇ ಸಾಕ್ಷಿಯಾಗಿದೆ. ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸುತ್ತೆ. ಪ್ರತಿಯೊಂದು ಫ್ರೇಮ್ ಕೂಡ ಸಿನಿಮಾಟೋಗ್ರಫಿ
ನೆಕ್ಸ್ಟ್ ಲೆವೆಲ್ ಅಲ್ಲಿ ಮೂಡ್ ಬಂದಿದೆ. ಇನ್ನ ಅದು ಹಾಲಿವುಡ್ ರೇಂಜ್ ಗೆ ಇಂಗ್ಲಿಷ್ ಜಾನರ್ ನ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನ BGM ಕಡೆ ಬರೋದಾದ್ರೆ ರವಿ ಬಸೂರ್ ಅವರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. BGM ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ಸ್ ಕೂಡ ಅಷ್ಟೇನು ನನಗೆ ಹಿಡಿಸ್ಲಿಲ್ಲ. BGM ಅಂತೂ ಪರ್ಫೆಕ್ಟ್ ಆಗಿದೆ. ಎಸ್ಪೆಷಲಿ ಆ ಬರುವಂತಹ ಔರಾ ಹಿಟ್ಸ್ ಅನ್ನೋ ಒಂದು BGM ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ಈ ಸಿನಿಮಾವು ರಾಕಿಂಗ್ ಸ್ಟಾರ್ ಯಶ್ ಅವರು ಹಾಗೂ ಈ ಸಿನಿಮಾದ ಚಿತ್ರತಂಡ ಯಾವ ಲೆವೆಲ್ ಗೆ ತಗೊಂಡು ಹೋಗಿದ್ದಾರೆ ಅನ್ನೋದು ನಿಮ್ಗೆ ಹೆಮ್ಮೆ ಪಡುವ ವಿಚಾರನೆ. ಅದರಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾ ಬಿಟ್ಟು ಗ್ಲೋಬಲ್ ಲೆವೆಲ್ ಗೆ ಸಿನಿಮಾ ತಗೊಂಡು ಹೋಗ್ಬೇಕು ಅಂತ ಅಂದ್ರೆ ಅದು ಖಂಡಿತವಾಗಿ ಕನ್ನಡಿಗನ ಹೆಮ್ಮೆಯ ವಿಚಾರವಾಗಿಯೇ ಉಳಿಯುತ್ತೆ. ಇದಾಗಿತ್ತು ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್. ಇನ್ನ ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ಸ್ ಗಳ ಬಂದ್ರೆ, ಸಿನಿಮಾದ ಸ್ಟಾರ್ಟಿಂಗ್ 30 ನಿಮಿಷಗಳು ಕಥೆ ಎಂಗೇಜಿಂಗ್ ಆಗೋದಕ್ಕೆ ಪ್ರಯತ್ನ ಮಾಡುತ್ತಾ ಮುಂದೆ ಸಾಗ್ತಾ ಇರುತ್ತೆ. ಕಥೆ ಸಾಗ್ತಾ ಆಡಿಯನ್ಸ್ ಗಳ ಜೊತೆ ಕಥೆ ಡಿಸ್ಕನೆಕ್ಟ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಈ ಸಿನಿಮಾದ ಸೀನ್ ಬೈ ಸೀನ್ ಹೇಗಿದೆ ಅಂತ ಅಂದ್ರೆ, ಒಂದು ಲೊಕೇಶನ್ ಅಲ್ಲಿ ಸೀನ್ ನಡೀತಾ ಇದೆ ಅಂತ ಅಂದ್ರೆ ಇನ್ನೊಂದು ಲೊಕೇಶನ್ ಅಲ್ಲಿ ಬೇರೆ ಒಂದೇ ಸೆಕೆಂಡ್ ಗೆ ಚೇಂಜ್ ಆಗ್ಬಿಡುತ್ತೆ. ಆಮೇಲೆ ಅಲ್ಲೆಲ್ಲೋ ಹಿಮಾಲಯ ಪರ್ವತ ತರ ಒಂದು ಶಾರ್ಟ್ ಗಳು ತೋರಿಸ್ತಾರೆ. ಅದಾಗಿದ ತಕ್ಷಣ ಸರ್ಕಸ್ ಗಳು ಒಂದು ಸೀನ್ ತೋರಿಸ್ತಾರೆ. ಮತ್ತೆ ಬ್ಯಾಕ್ ಡ್ರಾಪ್ ಅಲ್ಲಿ ಹಳೆ ಕಥೆ ತೋರಿಸ್ತಾ ಇರ್ತಾರೆ. ಈ ತರ ಒಂದು ಮಿಕ್ಸ್ ಅಪ್ ಆಗಿರುವಂತಹ ಸೀನ್ ಗಳನ್ನ ತೋರಿಸ್ತಾ ಹೋಗ್ತಾರೆ. ಆವಾಗ ಆಡಿಯನ್ಸ್ ನ ಸಿನಿಮಾ ನೋಡ್ತಾ ಇರೋರ್ಗೆ ಯಾವ ರೀತಿ ಅನಿಸ್ತಾ ಇರುತ್ತೆ ಅಂತ ಅಂದ್ರೆ, ಸಿನಿಮಾದ ಕಥೆ ಡಿಸ್ಕನೆಕ್ಟ್ ಆಗುತ್ತಾ ಹೋಗ್ತಾ ಇರುವಂತಹ ಒಂದು ಫೀಲಿಂಗ್ ಬರುತ್ತೆ. ಡಿಸ್ಕನೆಕ್ಟ್ ಆಗುತ್ತಾ ಸಾಗ್ತಾ ಇರುತ್ತೆ ಕಥೆ. ಅಂದ್ರೆ ಈ ಸಿನಿಮಾದಲ್ಲಿ ಹೆವಿ ಟಾಕ್ಸಿಕ್ ನ ತೋರಿಸಿದ್ದಾರೆ, ಓವರ್ ಬೋಲ್ಡ್ ರೊಮ್ಯಾನ್ಸ್ ನ ತೋರಿಸಿದ್ದಾರೆ. ಇಲ್ಲಿ ಒಂದ್ ಸ್ವಲ್ಪ ಆಡಿಯನ್ಸ್ ಮನಸ್ಸಲ್ಲಿ ಬೇಜಾರಾಗುತ್ತೆ. ಅಂದ್ರೆ ಎಸ್ಪೆಷಲಿ ಕನ್ನಡದವರಿಗೆ ಡೈಲಾಗ್ಸ್ ಗಳು ಕೂಡ ಚೆನ್ನಾಗಿದಾವೆ. ಒಂದು ಪರಿಣಾಮ ಬೀರುವಂತಹ ಒಂದು ಯಾವುದೇ ಒಂದು ಡೈಲಾಗ್ಸ್ ನನಗೆ ಇಷ್ಟ ಆಗಿರುವಂತಹ ಡೈಲಾಗ್ಸ್ ಇಲ್ಲ. ಕೆಲವೊಂದು ತುಂಬಾ ಕಡಿಮೆ ಇದಾವೆ, ಇಲ್ಲ ಅಂತಲ್ಲ, ಚೆನ್ನಾಗಿದ್ದಾವೆ ಡೈಲಾಗ್ಸ್, ಕಡಿಮೆ ಇದಾವೆ. ಬಟ್ ಒಂದು ಎಫೆಕ್ಟಿವ್ ಡೈಲಾಗ್ಸ್ ಗಳು ಇಲ್ಲ. ಅದರಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ರಾಯ ಮತ್ತು ಅವನ ಮಗ ಟಿಕೆಟ್ ಅವರ ಒಂದು ಡೈಲಾಗ್ ಕಾನ್ವರ್ಸೇಷನ್ ಐತಲ್ಲ, ಆ ಡೈಲಾಗ್ ಕಾನ್ವರ್ಸೇಷನ್ ಲೌಡ್ ಆಗಿ ಮಾತಾಡ್ತಾರೆ. ಜೋರಾಗಿ ಮಾತಾಡ್ತಾ ಇರುವಾಗ ಅವರು ಏನ್ ಹೇಳ್ತಾ ಇದಾರೆ ಅನ್ನೋ ಒಂದು ಅರ್ಥನೇ ಆಗೋದಿಲ್ಲ. ಸಿನಿಮಾದಲ್ಲಿ ಡೈಲಾಗ್ಸ್ ಗಳು ಹೆಂಗಿದಾವೆ ಅಂತಂದ್ರೆ ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡು ಮಿಕ್ಸ್ ಇದಾವೆ. ಅದರಲ್ಲೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ರಾಯ ಮಾತಾಡ್ಬೇಕಾದ್ರೆ ಕನ್ನಡ ಇಂಗ್ಲಿಷ್ ಅದ್ರ ಜೊತೆಗೆ ಇನ್ನೊಂದು ಭಾಷೆ ಯಾವ್ದೋ ಬೇರೆ ಭಾಷೆ ಮಾತಾಡ್ತಾ ಇರುವಾಗ ಅದು ಅರ್ಥ ಆಗೋದಿಲ್ಲ. ಆಡಿಯನ್ಸ್ ಮತ್ತು ಸಿನಿಮಾಕ್ಕೆ ಯಾವ ರೀತಿ ಇತ್ತು ಅಂತ ಅಂದ್ರೆ, ಅಲ್ಲೇನೋ ನಡೀತಾ ಇದೆ ಕಥೆ, ಇಲ್ಲಿ ನಾವು ಸುಮ್ನೆ ಕುತ್ಕೊಂಡು ನೋಡ್ತಾ ಇದೀವಿ ಅನ್ನೋ ತರ. ನನ್ನ ಪಕ್ಕದಲ್ಲಿರುವಂತಹ ಎಲ್ಲಾ ಪ್ರೇಕ್ಷಕರು ಕೂಡ ಯಾರು ಒಂದು ಎಂಟ್ರಿ ಸೀನ್ ನ ಆಮೇಲೆ ಒಂದು ಕೆಲವೊಂದು ಶಾರ್ಟ್ಸ್ ನ ಶಿಲೆ ಚಪ್ಪಾಳೆ ಹೊಡೆದ್ರು ಬಿಟ್ರೆ ಆರಾಮಾಗಿ ಸಿನಿಮಾ ಸುಮ್ನೆ ನೋಡ್ತಾ ಇದ್ರು ಅಷ್ಟೇ. ಏನು ಕಿರ್ಚಾಡೋದು ಇಲ್ಲ, ಕೂಗಾಡೋದು ಇಲ್ಲ, ಸುಮ್ನೆ ನೋಡ್ತಾ ಇದ್ರು ಸಿನಿಮಾ. ನಾವು ಸಿನಿಮಾ ನಡೀತಾ ಇದೆ, ನಾವು ನೋಡ್ತಾ ಇದೀವಿ ಅನ್ನೋ ತರ ಫೀಲಿಂಗ್ ಬಂತು. ಅಂದ್ರೆ ಕನೆಕ್ಟ್ ಆಗ್ತಾ ಇರ್ಲಿಲ್ಲ, ಸಿನಿಮಾಕ್ಕೂ ನಮಗೂ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಸಿನಿಮಾ ಕಂಪ್ಲೀಟ್ ಆಗಿ ಏನು ಬೋರ್ ಇಲ್ಲ, ಬಟ್ ಕೆಲವೊಂದು ಸನ್ನಿವೇಶಗಳು ಲೆಂತಿ ಆಗಿತ್ತು, ಎಲ್ಲೋ ಎಳಿತಾ ಇದಾರೇನೋ ಅನ್ನೋ ತರ ಫೀಲಿಂಗ್ ಇತ್ತು. ಎಲ್ಲಾ ಸೀನ್ ಗಳು ಮಿಕ್ಸ್ ಅಪ್ ಆಗಿರೋ ರೀತಿಯಲ್ಲಿ ಇತ್ತು. ಸಿನಿಮಾ ಮುಗ್ದು ಹೊರಗಡೆ ಬಂದಿದ ತಕ್ಷಣ ಯಾವ ರೀತಿ ಫೀಲ್ ಆಗುತ್ತೆ ಅಂತಂದ್ರೆ, 4 ವರ್ಷ ವೇಟ್ ಮಾಡಿರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಸಿಕ್ಕಿಲ್ಲ ಅನ್ನೋ ತರ ಒಂದು ಫೀಲಿಂಗ್ ಬರುತ್ತೆ. ಈ ಸಿನಿಮಾ ನೋಡ್ಲೇಬೇಕು ಅಂತಂದ್ರೆ KGF ಎಕ್ಸ್ಪೆಕ್ಟೇಷನ್ ಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಯಶ್ ಅವರು ಅಂತ ಮೈಂಡ್ ಅಲ್ಲಿ ಇಟ್ಕೊಂಡು ಹೋದ್ರೆ ಸಿನಿಮಾ ನೋಡ್ಬೋದು. ಪೂರ್ತಿ ಕಥೆಯ ಒಂದು ಸಾರಾಂಶ ಏನು ಅಂತ ಅಂದ್ರೆ, ಒಬ್ಬ ಮನುಷ್ಯನಲ್ಲಿ ಇರುವಂತಹ ಫೀಲಿಂಗ್ಸ್ ಹಾಗೂ ಗಿಲ್ಟಿ ಅನ್ನೋ ಫೀಲ್ ಕಾಡ್ತಾ ಇದ್ರೆ ಅದರಿಂದ ಹೊರ ಬರೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅನ್ನೋದನ್ನು ಈ ಸಿನಿಮಾ ಸಾರಿ ಹೇಳುತ್ತೆ. ಸೊ ಈ ಸಿನಿಮಾನ ನೋಡೋದು ಬಿಡೋದು ನಿಮಗ್ ಬಿಟ್ಟಿತ್ತು. ಒಂದು ಸಾರಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ, ಒಂದು ಕನ್ನಡ ಸಿನಿಮಾದ ಒಂದು ದೊಡ್ಡ ಪ್ರಯತ್ನ ಅಂತಾನೆ ಹೇಳ್ಬೋದು. ಸೊ ಯಶ್ ಅವರ ಆಕ್ಟಿಂಗ್ ಗೋಸ್ಕರನಾದ್ರೂ ಒಂದು ಸಾರಿ ಸಿನಿಮಾನ ನೋಡಬಹುದು. ಇದಾಗಿತ್ತು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತಹ ಪಾಯಿಂಟ್ಸ್ ಮತ್ತೆ ಕಷ್ಟ ಆಗಿರುವಂತಹ ಪಾಯಿಂಟ್ಸ್. ಸೊ ಈ ಸಿನಿಮಾಕ್ಕೆ ನಾನು ರೇಟಿಂಗ್ ನ 5/3 ನ ಕೊಡ್ತೀನಿ. ನನ್ನ ಪ್ರಕಾರ ಈ ಸಿನಿಮಾವು ಎಬವ್ ಅವರೇಜ್ ನಲ್ಲಿ ಇಡ್ತೀನಿ. ಇನ್ನು ಕಥೆ ಚೆನ್ನಾಗಿರ್ತಿದ್ರೆ ಇನ್ನು ಈ ಸಿನಿಮಾನ ತುಂಬಾ ಸೆಲೆಬ್ರೇಟ್ ಮಾಡ್ಬೋದಲ್ಲ ಅಂತ ಒಂದು ಫೀಲಿಂಗ್ ಒಳಗಡೆ ಕಾಡ್ತಾ ಇದೆ. ಸೊ ಇಷ್ಟೇ ಈ ಸಿನಿಮಾದ ರಿವ್ಯೂ. ಆಮೇಲೆ ಈ ಸಿನಿಮಾದ ಬಗ್ಗೆ ಮಾತಾಡೋಕೆ ಇಷ್ಟ ಪಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಗೆ ಯಾರಾದ್ರೂ ಹೊಸಬ್ರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸೊ ಬೇರೆ ವಿಡಿಯೋ ಜೊತೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಬಾಯ್.